ಕಾಣ್ತಾ ಹೇಳುವಂಥದ್ದು. ಅವರಿಗೆ ಸಂಜೆ 6 ಗಂಟೆಯಿಂದ ದಿವಸ ಸ್ಟಾರ್ಟ್ ಆಗುವಂಥದ್ದು. ಅದಕ್ಕೆ 2ನೇ ದಿವಸ ದೇವರು ವಿಶಾಲವಾದ ಸ್ಥಳ ಮಾಡ್ದ, ಪರಲೋಕವನ್ನು ಉಂಟು ಮಾಡ್ದ, ಅಥವಾ ಆಕಾಶವನ್ನು ಉಂಟು ಮಾಡ್ದ, ಅಥವಾ ಹೆವೆನ್ ಉಂಟು ಮಾಡ್ದ. ಹೆವೆನ್ ಉಂಟು ಮಾಡಿದ ಮೇಲೆ ಅದೇ 2ನೇ ದಿವಸದ ಬೆಳಗಿನ ಜಾವದಲ್ಲಿ, ಯಾವಾಗ ಸ್ಥಳ ಸಿದ್ಧವಾಯಿತೋ ಬೆಳಗಿನ ಜಾವದಲ್ಲಿ ದೂತರ ದೇವರು ಉಂಟು ಮಾಡ್ದ. ಅದಕ್ಕೆ ಹೆಸರು ಏನಿಟ್ಟ? ಉದಯದ ನಕ್ಷತ್ರಗಳು. ಉದಯದ ಸಮಯದಲ್ಲಿ ಆ ನಕ್ಷತ್ರಗಳು ಅವ್ನು ಕಳೆದ ವಾರ ನೋಡಿ, ನಕ್ಷತ್ರ ದೇವದೂತರಿಗೆ ನಕ್ಷತ್ರಗಳು ಅಂತ ಹೆಸರು ಇರುವಂಥದ್ದು ಉಂಟು ಒಂದೊಂದು ಕಡೆ. ಎಲ್ಲ ಕಡೆ ನಕ್ಷತ್ರಗಳಂದ್ರೆ ದೇವದೂತರೇ ಅಲ್ಲ, ಆದರೆ ಕೆಲವು ಕಡೆ ಅದನ್ನು ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಮತ್ತು ಅಷ್ಟೆಲ್ಲ ಮತ್ತೆ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ. 3ನೇ ಅಧ್ಯಾಯದಲ್ಲಿ ಮೂಡಣ ದೇಶದಿಂದ ಜ್ಞಾನಿಗಳು ಅಲ್ಲಿ ನೋಡ್ತೇವೆ, ಹೆರೋದನ ಬಳಿಗೆ ಬಂದು ಯಹೂದ್ಯರ ಅರಸನ ಹುಟ್ಟಬೇಕಾಗಿರುತ್ತದೆ ಎಲ್ಲಿ? ಯಾಕಂದ್ರೆ ಆತನ ನಕ್ಷತ್ರ ನಾವು ಕಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಆಕಾಶದಲ್ಲಿ ಕಾಣುವಂಥ ನಕ್ಷತ್ರ ಅಲ್ಲ. ಯಾಕಂದ್ರೆ ಅವರು ಬಂದು ಹೆರೋದನಿಗೆ ಪ್ರಶ್ನೆ ಕೇಳಿ ಅವ್ರು ಹೊರಗೆ ಹೋಗುವಾಗ, ಮತ್ತೆ ದೇವರ ವಾಕ್ಯದಲ್ಲಿ ಬರೆಯುತ್ತೆ, ಮುಂಚೆ ಕಂಡಿರುವಂಥ ನಕ್ಷತ್ರವು ಅವರನ್ನು ಕೂಸಿನ ಬಳಿಗೆ ನಡೆಸಿತು. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ, ಕ್ಷಮಿಸಿರಿ 2ನೇ ಅಧ್ಯಾಯದಲ್ಲಿ, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ ನೋಡ್ಕೊಂಬರೋಣ. ಆಗ ಹೆರೋದನು ರಹಸ್ಯವಾಗಿ ಆ ಜ್ಞಾನಿಗಳನ್ನು ಕರೆಸಿ ಆ ನಕ್ಷತ್ರವು ಯಾವ ಕಾಲದಲ್ಲಿ ಕಾಣಿಸಿಕೊಂಡಿತ್ತೆಂದು ಅವರನ್ನು ಕೂಲಂಕುಷವಾಗಿ ವಿಚಾರಿಸಿಕೊಂಡು ಅವರನ್ನು ಬೆತ್ಲೆಹೇಮಿಗೆ ಕಳಿಸುವಾಗ, ನೀವು ಹೋಗಿ ಆ ಶಿಶುವಿನ ವಿಷಯದಲ್ಲಿ ಕೂಲಂಕುಷವಾಗಿ ಹುಡುಕಿ ಆತನನ್ನು ಕಂಡುಕೊಂಡ ಮೇಲೆ ತಿರುಗಿ ಬಂದು ನನಗೆ ತಿಳಿಸಿರಿ, ಆಗ ನಾನೂ ಸಹ ಬಂದು ಆತನನ್ನು ಆರಾಧಿಸುವನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ, ಇಗೋ, ಮೂಡರಲ್ಲಿ ಅವರು ಕಂಡ ನಕ್ಷತ್ರವು ಶಿಶುವಿದ್ದ ಸ್ಥಳ ಮೇಲೆ ಬಂದು ನಿಲ್ಲುವ ತನಕ ಅವರ ಮುಂದೆ ಹೋಯಿತು. ಇಲ್ಲಿ ಅವರ ಮುಂದೆ ಹೋಯ್ತು ಅಂದ್ರೆ ಒಂದು ರೀತಿ ಇವರೇನು ನಿರ್ಜೀವ ವಸ್ತು ಇದ್ದ ಹಾಗೆ ಬರೆದಿದ್ದಾರೆ. ಆದರೆ ನಕ್ಷತ್ರ ಎಷ್ಟು ದೊಡ್ಡದಿರ್ತಾರೆ? ನಕ್ಷತ್ರ ಅಂದ್ರೆ ಎಷ್ಟಂದ್ರೆ ನಮಗೆ ಬೆಳಕೊಂಡ ಸೂರ್ಯ ಕೂಡ ನಕ್ಷತ್ರ ಮುಂದೆ ಬಹಳ ಸಣ್ಣದಾಗಿರುತ್ತೆ. ನಕ್ಷತ್ರ ಅಷ್ಟು ದೊಡ್ಡದಿರುತ್ತೆ. ಅಷ್ಟು ದೊಡ್ಡ ನಕ್ಷತ್ರ ಇಲ್ಲಿ ಬಂದು ಭೂಮಿ ಮನೆ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನಕ್ಷತ್ರ ಅಂದ್ರೆ ದೇವದೂತರು. ಯಾಕೆಂದ್ರೆ ನಾವು ನೋಡಿದ್ದೇವೆ ಅದರ ರಹಸ್ಯ ಪ್ರಕಟಣೆ ಅಂತ ನೋಡಿದ್ದೇವೆ. ಪ್ರಕಟಣೆ 1ನೇ ಅಧ್ಯಾಯ ನೋಡ್ತೇವೆ. ಪ್ರಕಟಣೆ 1ನೇ ಅಧ್ಯಾಯ ಕೆಲವು ಸಂಗತಿಗಳು ರಿಪೀಟ್ ಆಗ್ತೇವೆ, ಕ್ಷಮಿಸಿರಿ. ಅದರ ಸ್ಪಷ್ಟತೆ ಬರೋದಕ್ಕೆ ನಾನು ಅದನ್ನು ಹೇಳ್ತಿದ್ದೇನೆ. ಪ್ರಕಟಣೆ 1ನೇ ಅಧ್ಯಾಯ 20ನೇ ವಚನಕ್ಕೆ ಬರ್ತೇವೆ. ಪ್ರಕಟಣೆ 1ನೇ ಅಧ್ಯಾಯ 20ನೇ ವಚನ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನ ದೀಪ ಸ್ತಂಭಗಳ ಮರ್ಮವನ್ನು ಬರೆ. ಆ 7 ನಕ್ಷತ್ರಗಳು ಆ 7 ಸಭೆಗಳ ದೂತರು. 7 ನಕ್ಷತ್ರಗಳು ಮತ್ತು ಸಭೆಗಳ 7 ದೀಪ ಸ್ತಂಭಗಳ ಮರ್ಮ ಇದೆ. ಮರ್ಮ, ಮಿಸ್ಟ್ರಿ ಅಂತ ಹೇಳ್ತಾನೆ. ಆ ಮರ್ಮ ಏನಿದೆ ಅದರ ಅರ್ಥ ಅದರ ಮೇಲೆ ಹೇಳ್ತಾನೆ. ಆ 7 ನಕ್ಷತ್ರಗಳು ಆ 7 ಸಭೆಗಳ ದೂತರು. ಸೊ ದೂತರಿಗೆ ನಕ್ಷತ್ರಗಳನ್ನು ಬೈಬಲ್ ಹೇಳಿದ ಅಂದ ತಕ್ಷಣ ಎಲ್ಲಾ ಕಡೆ ನಕ್ಷತ್ರ ಬರಲ್ಲ ದೂತರ ಅಂತ ತಿಳ್ಕೊಬೇಕಾಗಿಲ್ಲ. ಅದಕ್ಕೆ ಸಾಂದರ್ಭಿಕವಾಗಿ ಆ ಕಾಂಟೆಕ್ಸ್ಚುವಲಿ ಅಲ್ಲಿ ಯಾವ ಒಂದು ಸನ್ನಿವೇಶದಲ್ಲಿ ಸಾಂದರ್ಭಿಕವಾಗಿ ಏನು ಬರ್ತದೆ ಅದರ ಅರ್ಥದಲ್ಲಿ ಕೆಲವು ಸಾರಿ ದೂತರಂದಾಗ ದೂತರಿಗೆ ನಕ್ಷತ್ರ ಅಂದಾಗ ಕೂಡ ಬರೆದಿರುವಂಥದ್ದು. ಹಾಗಿರುವಾಗ ಇಲ್ಲಿ ಉದಯದ ನಕ್ಷತ್ರಗಳು ಯಾಕೆ ದೇವದೂತರಿಗೆ ಯಾಕೆ ಉದಯದ ನಕ್ಷತ್ರಗಳು, ದೇವಪುತ್ರರಿಗೆ ಉದಯದ ನಕ್ಷತ್ರಗಳಂತೆ ದೇವರು ಯಾಕೆ ಇಟ್ಟನ ಹೆಸರು ಅಂದ್ರೆ ಅದೇನು ಬೈಬಲಲ್ಲಿ ಸ್ಪಷ್ಟವಾಗಿ ಹೀಗೆ ಅಂತ ಬರೆದಿಲ್ಲ. ಆದರೆ ನಾವು ಅಭ್ಯಾಸ ಮಾಡುವಾಗ ನಮ್ಗೆ ಗೊತ್ತಾಗೋದು ಅಂದರೆ ಯಾಕೆ ಅದಕ್ಕೆ ನಕ್ಷತ್ರಗಳಿಗೆ ಉದಯ ಅಂತಿಟ್ಟ, ದೇವದೂತರಿಗೆ ಯಾಕೆ ಉದಯ ನಕ್ಷತ್ರ ಕರೆದ ಅಂದರೆ ಅವರ ಉದಯದ ಸಮಯದಲ್ಲಿ ಉಂಟು ಮಾಡಿರೋದ್ರಿಂದ. ಯಾಕಂದ್ರೆ 2ನೇ ದಿವಸದ ಪ್ರಾರಂಭದಲ್ಲಿ ಸಂಜೆ 6 ಗಂಟೆ ಮೇಲೆ ದೇವರು ಪರಲೋಕವನ್ನು ಸೃಷ್ಟಿ ಮಾಡ್ದ, ದೂತರಿರುವಂಥ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ಬೆಳಗಿನ ಜಾವದಲ್ಲಿ ಅದೇ 2ನೇ ದಿವಸದ 6ನೇ, ಯಾಕಂದ್ರೆ ಯಹೂದರಿಗೆ ಏನಾಗುತ್ತೆ, ಪ್ರಾತಃ ಕಾಲವು ಮತ್ತು ಬೆಳಗಿನ ಸಾಯಂಕಾಲ ಆಗಿ ಅವರಿಗೆ ಮೊದಲೇ ದಿನ ಆಗುತ್ತೆ. ಯಾವಾಗಲೂ ಅದೇ ಹೇಳಿದ ಹಾಗೆ 1ನೇ ಅಧ್ಯಾಯ ನೋಡ್ತೇವೆ. ಆದಿಕಾಂಡಕ್ಕೆ ಬರ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 4ನೇ ವಚನ ನೋಡ್ಕೊಂಡು ಹೋಗೋಣ. ದೇವರು ಬೆಳಕನ್ನು ಒಳ್ಳೆಯದೆಂದು ನೋಡಿದ್ರು. ದೇವರು ಬೆಳಕನ್ನು ಕತ್ತಲಿಂದ ಬೇರೆ ಮಾಡಿದನು ಮತ್ತು ದೇವರು ಬೆಳಕಿಗೆ ಹಗಲೆಂದು ಕತ್ತಲಿಗೆ ರಾತ್ರಿ ಎಂದು ಕರೆದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ ಮೊದಲನೇ ದಿನವಾಯಿತು. ನೋಡುವಾಗ ದೇವರು ಮೊದಲನೇ ದಿನವಾಯಿತು ಹೇಗಂತ ಹೇಳ್ತಾನೆ, ಅದು ಸಾಯಂಕಾಲವು ಪ್ರಾತಃ ಕಾಲವಾಗಿ ಮೊದಲನೇ ದಿನವಾಯಿತು. ಸಾಯಂಕಾಲದಿಂದ ಅವ್ರ ದಿವಸ ಶುರು ಆಗುವಂಥದ್ದು. ಸೊ ಸಾಯಂಕಾಲ ಹೆವೆನ್ ಸೃಷ್ಟಿ ಮಾಡ್ದ, ಅದೇ ಬೆಳಗಿನ ಪ್ರಾತಃ ಕಾಲದಲ್ಲಿ ನೋಡ್ತೇವೆ ದೂತರನ್ನು ದೇವರು ಉಂಟು ಮಾಡ್ದ. ಸೊ ಪ್ರಾತಃ ಕಾಲದಲ್ಲಿ ಉದಯದಲ್ಲಿ ದೂತರನ್ನು ದೇವರು ಉಂಟು ಮಾಡೋದ್ರಿಂದ ಅವ್ರಿಗೆ ಹೆಸರು ಉದಯದ ನಕ್ಷತ್ರಗಳನ್ನು ಕೊಟ್ಟ. ಅದಕ್ಕೆ ನಾವು ನೋಡ್ತೇವೆ ಮೊದಲೇ ದಿವಸದ